ಪೊನ್ನಣ್ಣ ಸರ್ ಎಲ್ಲಾದರೂ ಅಷ್ಟೇನೆ ಒಂದು ಕೆಲಸ ಅಂತ ಹೇಳಿದ್ರೆ ಎಲ್ಲ ಫಿನಿಶ್ ಮಾಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ಬಡವರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಮನೆಗಳೆಲ್ಲ ಕೆಲಸ ಮಾಡಿದೆ, ಮೇನ್ ರೋಡ್ ಎಲ್ಲ ಕೆಲಸ ಮಾಡಿದೆ. ಕಾಂಗ್ರೆಸ್ ಸರ್ಕಾರನೇ ಒಳ್ಳೆ, ಪರವಾಗಿಲ್ಲ. ಬಡವರಿಗೆಲ್ಲ ಅನುಕೂಲವಾಗಿ ಅಕ್ಕಿ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ತುಂಬ ಚೆನ್ನಾಗಿ ಬಡವರಿಗೆ ಅನುಕೂಲ ಆಗ್ತಿದೆ. ಎಸ್ ಪೊನ್ನಣ್ಣವರು ನಮ್ಮ MLA, ನಾವು ಅವ್ರನ್ನ ದೇವ್ರ ತಾನೇ ಕರಿತೀನಿ. 24x7 ಸ್ಪಂದಿಸುವ ಒಂದು MLA ನಮಗೆ ಸಿಕ್ಕಿದ್ದಾರೆ. ಅದು ನಮಗೆ ಹೆಮ್ಮೆಯ ವಿಷಯ. ಅದು ಯಾವುದೇ ಪಕ್ಷ ಅಲ್ಲ, ಯಾವ ಪಕ್ಷ ಯಾವ ಜನ ಹೋದರೂ ಅವರ ಕೆಲಸ ಕಾರ್ಯಗಳನ್ನು ಅವರು ಮಾಡಿಕೊಡ್ತಾರೆ. ಬೆಳಿಗ್ಗೆ ಯಾವ ನಗುಮುಖದಲ್ಲಿ ಅದೇ ರಾತ್ರಿ ಅಂತ ಅದೇ ನಗುಮುಖದಲ್ಲಿ ನಿಜವಾಗ್ಲೂ ಒಂದು ದೇವರು ಕಳಿಸಿದ ಒಂದು ಶಾಸಕ ಅಂತ ನಾವು ಹೇಳ್ಬೋದು ಅಷ್ಟೇ. ಇಲ್ಲಿ ಬಂದವರಿಗೆ ಡೆಫಿನೆಟ್ಲಿ ಅವರು ಸ್ಪಂದನೆ ಮಾಡ್ತಾರೆ. ದಿವಸಕ್ಕೆ 20 ಗಂಟೆ ಕೆಲಸ ಮಾಡುವಂಥ ಒಬ್ಬ ಶಾಸಕರಿದ್ರೆ ನಾವು ಹೇಳೋದಾದ್ರೆ ಎಸ್ ಪೊನ್ನಣ್ಣನವರು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಪೊನ್ನಣ್ಣ ಸರ್ ನಿರಂತರ ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಮಾಡುವಂಥ ಶಕ್ತಿ ಭಾಗ್ಯವನ್ನು ಇಲ್ಲಿ ಆ ತ್ರಿಮೂರ್ತಿ, ಅವರ ಕುಲದೇವರಾದಂಥ ತ್ರಿಮೂರ್ತಿ ಮಹಾಗಣಪತಿಯ ಕಾವೇರಮ್ಮ ಅವರಿಗೆ ಅನುಗ್ರಹ ಆಶೀರ್ವಾದ ಮಾಡಲಿ ಅಂತೇಳಿ ನಾವೆಲ್ಲ ಸೇರಿಕೊಂಡು ಭಗವಂತನಲ್ಲಿ ಭಕ್ತಿಯಲ್ಲಿ ಮಾಡುವಂಥ ಪ್ರಾರ್ಥನೆ. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರ ಫುರ್ಮಾಡ್. ವೀರರಾಜೇಂದ್ರ ಪೇಟೆ, ಅಂದಿನ ವೀರರಾಜೇಂದ್ರ ಪೇಟೆ, ಇಂದಿನ ವಿರಾಜಪೇಟೆ. ಹಚ್ಚ ಹಸುರಿನ ಸುಂದರ ಬೆಟ್ಟಗಳ, ಪವಿತ್ರ ನದಿಗಳ ಉಗಮ ಸ್ಥಾನವಿದು. ಅನೇಕ ಮನಮೋಹಕ ಜಲಪಾತಗಳನ್ನ ಹೊತ್ತು ನಿಂತಿರುವ ಪುಣ್ಯಕ್ಷೇತ್ರವಿದು. ತ್ರಿವೇಣಿ ಸಂಗಮದ ಉಗಮ ಸ್ಥಾನವಿದು. ಇಂತಹ ಕ್ಷೇತ್ರ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಪ್ರಸಿದ್ಧ ಭಾಗಮಂಡಲದ ಬಗಂಡೇಶ್ವರ ದೇವಸ್ಥಾನ, ಗಮಗಮಿಸುವ ಮಸಾಲೆ ಪದಾರ್ಥಗಳು, ತಾಜಾ ಕಾಫಿ, ನೈಸರ್ಗಿಕ ಜೇನುತುಪ್ಪಕ್ಕೆ ಪ್ರಸಿದ್ಧಿ ಪಡೆದುಕೊಂಡಿರುವಂತಹ ಕ್ಷೇತ್ರ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಇಂತಹ ಕೊಡಗು ಜಿಲ್ಲೆಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ವಿಶ್ವವಾಣಿ ಟಿವಿ ಕ್ಷೇತ್ರ ಸಂಚಾರವನ್ನ ಮಾಡ್ತಾ ಇದೆ. ಈ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ ಪೊನ್ನಣ್ಣ ಅವರು ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರರಾಗಿ, ಅಭಿವೃದ್ಧಿಯ ಹರಿಕಾರರಾಗಿ, ಜನಪರ ನಾಯಕರಾಗಿ ಗುರುತಿಸಿಕೊಂಡು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರವನ್ನ ಇವತ್ತು ಅಭಿವೃದ್ಧಿಯ ಮೇರು ಪರ್ವತದಲ್ಲಿ ಕಟ್ಟಿ ನಿಲ್ಲಿಸಿದ್ದಾರೆ. ಹಾಗಾದ್ರೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಇದೆ, ಇಲ್ಲಿನ ಜನ ಏನಂತಾರೆ, ಬನ್ನಿ ಅವೆಲ್ಲವನ್ನ ತಿಳ್ಕೊಂಡು ಬರೋಣ. ನಾನಿದೀಗ ಕೊಡಗು ಜಿಲ್ಲೆಯ ವಿರಾಜಪೇಟೆಯ KSRTC ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೇನೆ. ನಾವು ಬೆಳಗ್ಗೆಯಿಂದಲೂ ಕೂಡ ವಿರಾಜಪೇಟೆಯ ವಿಧಾನಸಭಾ ಕ್ಷೇತ್ರದಾದ್ಯಂತ ಸಂಚಾರವನ್ನು ಮಾಡ್ತಾ ಇದ್ದೇವೆ. ಇಲ್ಲಿನ ಕ್ಷೇತ್ರದ ಶಾಸಕರಾಗಿರುವಂತಹ ಪೊನ್ನಣ್ಣ ಅವರ ಅಭಿವೃದ್ಧಿಯ ಕಾರ್ಯಗಳು ಹೇಗೆ ನಡೀತಾ ಇದೆ, ಇಲ್ಲಿನ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ, ಕ್ಷೇತ್ರದ ಜನ ಏನಂತಾರೆ ಎನ್ನುವಂಥದ್ರ ಬಗ್ಗೆ ನಿಮಗೆ ನಮ್ಮ ವಿಶ್ವವಾಣಿಯ ಕ್ಷೇತ್ರ ಸಂಚಾರದ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡುವಂಥ ಕೆಲಸವನ್ನು ನೋಡ್ತಾ ಇದ್ವಿ. ಈ ದೃಶ್ಯದಲ್ಲಿ ತಾವು ನೋಡ್ತಾ ಇರ್ಬೋದು, ವಿಶಾಲ ಭರಿತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ವಿರಾಜಪೇಟೆಯ ಕೇಂದ್ರದ ಒಂದು KSRTC ಬಸ್ ನಿಲ್ದಾಣ ಮೂಡಿ ಬಂದಿರುವಂಥದ್ದು. ಸುತ್ತಲೂ ಗಿಡ ಮರಗಳಿಂದ ತುಂಬಿಕೊಂಡಿದೆ. ವಿಶಾಲ ಭರಿತವಾಗಿರ್ತಕ್ಕಂಥ ವಾತಾವರಣದೊಂದಿಗೆ ಇವತ್ತು KSRTC ಬಸ್ ನಿಲ್ದಾಣವನ್ನು ತೆರೆದಿದ್ದಾರೆ ಪೊನ್ನಣ್ಣ ಅವರು. ಅದರ ಪಕ್ಕದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಆಟೋ ನಿಲ್ದಾಣ ಕೂಡ ಇದೆ. ಎಸ್ ಪೊನ್ನಣ್ಣ ಅವರು ಶಾಸಕರಾದ ಬಂದ ಮೇಲೆ ವಿರಾಜಪೇಟೆಯಾದ್ಯಂತ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ ಬೆಳಗ್ಗೆಯಿಂದಲೂ ಕೂಡ ಜನ ಮಾತಾಡ್ತಾ ಇದ್ರು. ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಆಟೋ ನಿಲ್ದಾಣವನ್ನು ಕೂಡ ಇವತ್ತು ಪೊನ್ನಣ್ಣ ಅವರು ನಿರ್ಮಿಸಿದ್ದಾರೆ. ಅದರ ಮೂಲಕ ಆಟೋ ಚಾಲಕರಿಗೆ ಒಂದು ಸಹಾಯಕರಾಗಿ ಕೆಲಸವನ್ನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಬಹುನಿರೀಕ್ಷಿತ ಕಾರ್ಯಕ್ರಮ ಅಂತಂದ್ರೆ ಅದು ಇಂದಿರಾ ಕ್ಯಾಂಟೀನ್. ಕಾಂಗ್ರೆಸ್ ಸರ್ಕಾರದ ಒಂದು ಧ್ಯೇಯೋದ್ದೇಶ ಏನಂತಂದ್ರೆ ಯಾರು ಕೂಡ ಹಸಿವಿನಿಂದ ಬಳಲಬಾರದು, ಬಡವರಿಗೆ ಸಹಕಾರಿ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ತೆರಿಬೇಕು ಎನ್ನುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಕನಸು. ಹಾಗಾಗಿ ಕಳೆದ ಬಾರಿಯೇ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ತೆರೆದಿದ್ರು. ಅದರ ಬಹುಮುಖ್ಯವಾಗಿ ಈ ಬಾರಿ ಮತ್ತೊಮ್ಮೆ ಅವರ ಸರ್ಕಾರ ಬಂದಾಗಿನಿಂದಲೂ ಸುಸಜ್ಜಿತವಾಗಿರ್ತಕ್ಕಂಥ ಮತ್ತೊಂದಿಷ್ಟು ಗುಣಮಟ್ಟದ ವ್ಯವಸ್ಥೆಯನ್ನ ಈ ಒಂದು ಇಂದಿರಾ ಕ್ಯಾಂಟೀನ್ ನಲ್ಲಿ ಅಳವಡಿಸಿ ಕಾಂಗ್ರೆಸ್ ಪಕ್ಷ ಒಂದು ಬಡವರಿಗೆ ಸಹಕಾರಿಯಾಗಿದೆ. ಹಾಗಾಗಿ ವಿರಾಜಪೇಟೆಯ ಇಂದಿರಾ ಕ್ಯಾಂಟೀನ್ ನಲ್ಲಿ ಏನೆಲ್ಲ ಮೆನು ಇದೆ, ಏನೆಲ್ಲ ವ್ಯವಸ್ಥೆ ಇದೆ, ಹೇಗಿದೆ, ಆಹಾರ ಯಾವ ರೀತಿ ಸಿಗ್ತಾ ಇದೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಈಗಷ್ಟೇ ಒಬ್ರು ಅಜ್ಜಾರು ಅಲ್ಲಿಂದ ಒಳಗಡೆ ಊಟ ಮಾಡಿ ಹೊರಗಡೆ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಹೇಗಿತ್ತು ಆಹಾರದ ಗುಣಮಟ್ಟದ ವ್ಯವಸ್ಥೆ ಎನ್ನುವಂಥದ್ದು. ನಮಸ್ತೆ. ನಮಸ್ತೆ. ಊಟ ಚೆನ್ನಾಗಿತ್ತು, ಆರಾಮ ಊಟ ಕೊಡ್ತಾರೆ, ನಾಷ್ಟ ಮಾಡ್ಕೊತೀವಿ, ಊಟ ಮಾಡ್ಕೊತೀವಿ, ನೆಮ್ಮದಿಯಾಗಿ ಹೋಯ್ತಾ ಇದೆ ಅಷ್ಟೇ ಸಾಕು. ನಮಗೆ ಇರೋದು ಅಷ್ಟೇ, ನಾವು ಬಡವರು.
ಏನಿತ್ತು, ಏನೆಲ್ಲ ವ್ಯವಸ್ಥೆ ಇತ್ತು, ಯಾರು ಇತ್ತು, ಅನ್ನ ಸಾಂಬಾರ್ ಇತ್ತು? ಅನ್ನ ಸಾಂಬಾರೇನೋ ಊಟ ಮಾಡೋದು, ಇನ್ಯಾವುದೂ ಮಾಡಲ್ಲ. ಒಳ್ಳೆ ಇತ್ತ, ಚೆನ್ನಾಗಿತ್ತ? ಚೆನ್ನಾಗಿರೋದಕ್ಕೆ ಊಟ ಮಾಡಕ್ಕೆ ಬರೋದು, ಇಲ್ದೋರೆ ಬರೋಲ್ಲ. ಸೂಪರ್ ಆಗೈತೆ ಊಟ, ಏನು ತಲೆ ಯಾರು ಕೆಡ್ಸ್ಕೋಬೇಕಾದಿಲ್ಲ. ನಾವು ಬರೋದೇ ಇಲ್ಲಿಗೆ ಊಟಕ್ಕೆ, ಇನ್ನೂ ಬಾಕಿ ಹೋಟ್ಲು ಹೋಗಲ್ಲ. ನಾವೆಲ್ಲಿಂದ ತರೋದು 70-80 ಕೊಡಬೇಕು, 10 ರೂಪಾಯಿ ಕೊಟ್ಟರೆ ನಿಮ್ಮದೇ ಊಟ ಮಾಡ್ಕೊಂಡು ನಿಮ್ಮದೇ ಹೋಗ್ತೀವಿ ಸರ್. ಅಷ್ಟೇ ಸಾಕು ನಮಗೆ. ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡದ ವ್ಯವಸ್ಥೆ, ಶುಚಿ ರುಚಿಯಿಂದ ಕೂಡಿರುವಂತಹ ಆಹಾರದ ವ್ಯವಸ್ಥೆ, ಹೀಗೆ ವಿರಾಜಪೇಟೆಯಲ್ಲಿ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ತೆರೆದಿದೆ. ತಿಂಗಳಿಗೂ ನಮ್ಗೆ ದುಡ್ಡು ಬರ್ತದ, ಅಕ್ಕಿ ಬರ್ತದ, ನಮ್ಗೆ ಸೌಕರ್ಯ ಆಗದ ಕಣಪ್ಪ. ನಮ್ಗೆ ಸಿದ್ದರಾಮಯ್ಯನಿಂದಾಗ ನಾವು ಅನ್ನ ತಿಂತೀವಿ. ಫ್ರೀ ಬಸ್ ಮಾಡಿದ್ದಾರೆ, ಅದರಲ್ಲೂ ಪ್ರಿಯ ನಮ್ಗೆ. ಫ್ರೀ ಬಸ್ ಈಗ ಇಷ್ಟು ದಿನ ನಾವು ಈ ಮೈಸೂರು, ಈ ಚಾಮುಂಡಿ ಬೆಟ್ಟ, ನಮ್ಮ ಮಂಟಿ ಕೆತ್ನಳ್ಳಿಯವರು. ನಾವು ಹೋಗೋದಿಂದ ಮುಂದೆ ನಾವು ಇಲ್ಲಿ ಒಂದು ಸ್ವಲ್ಪ ಕೆಲಸ ಅದಕ್ಕೆ ಬಂದೀವಿ, ಕೆಲಸ ಮಾಡ್ಕೊಯ್ತೀವಿ. ನಮ್ಗೆ ಅನುಕೂಲ ಮಾಡಿಕೊಟ್ರೆ ಇದೇ ತಾನೇ ಹೋಗಿದ್ದು ಬಂದು ಅಕ್ಕಿ ತಕ್ಕನು ದುಡ್ಡು ತಕ್ಕನು ಬಂದು. ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡುತ್ತಂತೆ. ಒಳ್ಳೆಗ ನಮ್ಮ ಅಪ್ಪ ಅವನ ಪದಗತಿ. ಮತ್ತೊಮ್ಮೆ ಗೆದ್ದು ಬರ್ತಾರೆ ಹಾಗಾದ್ರೆ ಸಿದ್ದರಾಮಯ್ಯ? ಗೆಲ್ಲಿಸ್ಬೇಕು, ನನ್ನ ಜಾತಿ ಗೆಲ್ಲಬೇಕು. ಸಿದ್ದರಾಮಯ್ಯ ಸರ್ಕಾರ ಬರಬೇಕು. ಬರಬೇಕು. ಪೊನ್ನಣ್ಣ ಅಂತ ಗೊತ್ತಾ? ಪೊನ್ನಣ್ಣ ವಿರಾಜಪೇಟೆ ಅವರು ನಮ್ಗೆ ಒಳ್ಳೆಯವ್ರಿ. ನಮ್ಮ ಕಡೆ ಇದ್ದ ಮೇಲೆ ಅವರು ನಮ್ಗೆ ಒಳ್ಳೆಯವ್ರಿ, ಅವರು ನಮ್ಮ ಜನನೀಯ. ವಿರಾಜಪೇಟೆಗೆ ವಿರಾಜಪೇಟೆಗೆ ಬರ್ತೀವಿ. ಹೆಂಗೈತಿ ಸಿಟಿ ಎಲ್ಲ? ನಾವು ಬರ್ತೀವಿ ಬಸ್ ಸ್ಟ್ಯಾಂಡಲ್ಲಿ, ಅಲ್ಲೊಂದು ಮನೇಲಿ ಮುದುಕಿ ನೋಡ್ಕೊತೀವಿ, ಅಲ್ಲಿಗೆ ಹೋಯ್ತೀವಿ. ಅಕ್ಕಿ ಬತ್ತು ಅಂದ್ರೆ ಅಲ್ಲಿಗೆ ಹೋಯ್ತೀವಿ, ಬರ್ತೀವಿ. ನೋಡಿ ಅವನೇ ರೈಟ್ರು ಬಂದಾರ ಕರ್ಕೋಕ. ತೋಟ ಕೆಲಸ ನಮ್ಗೆ ಮನೆ ಇಲ್ಲ ಸ್ವಾಮಿ, ಕೂಲಿ ಮಾಡಿದ್ರು ಉಂಟು, ಇಲ್ದಿರಿಲ್ಲ. ನಮ್ಮ ಯಜಮಾನ್ರು ತೀರೋಗ್ಬಿಟ್ಟಾರ, ಯಜಮಾನ್ರಿಲ್ಲ. ಒಯ್ಯಪ್ಪಿ ದುಡ್ಡು ಬರ್ತದ, ಅವ್ನ ತಪ್ಪು ದುಡ್ಡು ತಕ್ಕ ತಿನ್ಕೊಂಡು ನಾವು ಮೋಸ ಮಾಡಬಾರ್ದು. ನಮಗೆ ಬರ್ತದ, ಎಲ್ಲ ಸೌಕರ್ಯ ನಮ್ಗದ. ಬರಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾರೆ ತುಂಬಾ ಜನ. ಅವ್ರು ಬರ್ದೇ ಅಂದ್ರೆ ಈಗ ಹೊಟ್ಟೆ ಕಿಚ್ಗೆ ಹೇಳ್ತಾರ, ನಾವು ತಿಂದ್ಬಿಟ್ಟು ಸುಳ್ಳು ಹೇಳ್ಬಾರ್ದು ಅನ್ನ ಹಾಕ್ಬೋದ ಮೇಲೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದ. ಅಯ್ಯೋ ನಮ್ಮ ಅಪ್ಪ ಅವನ ಪದಗತಿ. ನನ್ನ ಹೆಸರು ಪ್ರಿಯಾ ಅಂತೇಳಿ, ನಾನು ನಿಸರ್ಗ ಲೇಔಟಲ್ಲಿ ಇರೋದು. ನಾನು ಇಲ್ಲಿ ಪೊನ್ನಣ್ಣ ಸರ್ ನಮಗೆ ಒಂದು ಶೆಲ್ಟ್ರ್ ಮಾಡಿಕೊಟ್ಟಿದ್ದಾರೆ. ಅದು ಅಂದರೆ ಮಕ್ಕಳಿಗೆ ಮಳೆಯಲ್ಲಿ ಮತ್ತು ಬಿಸಿಲಲ್ಲಿ ಏನಾದ್ರೂ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತು ನಮಗೇನು ಪ್ರಾಬ್ಲಮ್ ಇಲ್ಲ. ರೋಡ್ ದೊಡ್ಡದಾಗಿ ಅದೆಲ್ಲ ಮಾಡಿದ್ದಾರೆ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಏನಂದರೆ ಮಕ್ಕಳಿಗೂ ಅಷ್ಟೇ ಒಂದು ಖುಷಿ. ಮತ್ತು ವೈಫೈ ಎಲ್ಲ ಆಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಪೊನ್ನಣ್ಣ ಸರ್ ಎಲ್ಲಾದರೂ ಅಷ್ಟೇ ಅವ್ರದ್ದೊಂದು ಕೆಲಸ ಅಂತೇಳಿದ್ರೆ ಎಲ್ಲ ಫಿನಿಷ್ ಮಾಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ನಮಗೇನಿದ್ರೂ ತೊಂದರೆ ಏನಿಲ್ಲದೆ ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ. ಮತ್ತು ಜನರ ಜೊತೆಯಲ್ಲಿ ಚೆನ್ನಾಗಿರ್ತಾರೆ. ಜನರಿಗೆ ಯಾವ ಪ್ರಾಬ್ಲಮ್ಮು ಮಾಡಲ್ಲ, ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ. ಏನು ಹೇಳ್ಕೊಟ್ರು ಎಲ್ಲ ಚೆನ್ನಾಗಿ ಕೆಲಸ ಎಲ್ಲ ಮಾಡಿಕೊಡ್ತಾರೆ. ಮಕ್ಕಳಿಗೊಂದು ಖುಷಿ. ವೈಫೈ ಯಾವಾಗಲೂ ಎನಿ ಟೈಮ್ 24 hours ರನ್ನಿಂಗಲ್ಲಿದೆ, ಯಾವ ತೊಂದರೆನೂ ಇಲ್ಲ. ನಾನು ಭೇಟಿ ಮಾಡಿದ್ದೀನಿ, ಒಂದ್ಸಲ ಭೇಟಿ ಮಾಡಿದ್ದೀನಿ. ನಮಗೆ ಸ್ವಲ್ಪ ಪ್ರಾಬ್ಲಮ್ ಇರೋದನ್ನ ಹೇಳಿದ್ದಕ್ಕೆ ಅವರು ನಮಗೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ. ಇನ್ನೇನು ತೊಂದರೆ ಏನಿಲ್ಲ ಅವರಿಂದ. ನೆಕ್ಸ್ಟ್ ಗೌರ್ಮೆಂಟ್ ಇಂದ ಗ್ಯಾರಂಟಿ ಸ್ಕೀಮ್ಗಳು ಕೂಡ ಬರ್ತಾ ಇದೆ. ಗ್ಯಾರಂಟಿಗಳು ತಮಗೆ ಯಾವ ರೀತಿ ಅನುಕೂಲ ಆಗಿದೆ ಅಂತ? ಗ್ಯಾರಂಟಿ ಅಂದರೆ ನಮಗೆ ಅದೇ ಅವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಗೆ ಏನು ಸ್ಕೀಮ್ ಬೇಕು ಹೇಳಿ, ಎಲ್ಲಿ ಆದರೆ ನಾವು ಹೋಗಿ ಎಲ್ಲಾದರೆ ಈಗ ಏನಾದರೆ ಡ್ಯೂಟಿ ನಮಗೆ ವೇಕೆನ್ಸಿ ಖಾಲಿ ಇರೋಲ್ಲಿ ನಮಗೆ ಮಾಡಿಕೊಡ್ತಾರೆ. ನಮಗೆ ಒಂದು ಬ್ರದರ್ಗೆ ಮತ್ತು ನಮ್ಮ ಒಬ್ಬರು ಸಿಸ್ಟ್ರಿಗೂ ಮಾಡಿಕೊಟ್ಟಿದ್ದಾರೆ ಅವರು ಜಾಬ್. ಫ್ರೀ ಬಸ್, ಹೌದು, ಅದು ಬಂದಿದೆ ನನಗೆ. ನೆನ್ನೆ ಒಂದು ನೈಟ್ 10:30ಗೆ ನನಗೆ 2000 ಬಂತು. ಏನು ಪ್ರಾಬ್ಲಮ್ ಇಲ್ಲ ಅವರಿಂದ. ಹೌದು, ವಿದ್ಯುತ್ತದು ಅಷ್ಟೇ ನನಗೆ ಫುಲ್ ಇದು ಮಾಡಿ. ಈಗ ನನಗೆ ಬರೋದು 29 rupees ಅಷ್ಟೇ ಬರ್ತಾ ಇರೋದು ನಮ್ಮದು ವಿದ್ಯುತ್ ಇದು. ಮತ್ತು ಅವರಿಂದ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಒಳ್ಳೆಯದಾಗಿದೆ. ಇನ್ನು ಮುಂದಕ್ಕೂ ಅವರೇ ಬರಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಗೆದ್ದು ಬರಬೇಕು ಅವರೇನೆ. ಹೌದು, ಮಿನಿಸ್ಟರ್ ಆಗಬೇಕು ಅವರು, ಆಗಲೇಬೇಕು ಅವರು. ಅವರೇ ಬರ್ತಾರೆ, ಮುಂದಕ್ಕೂ ಅವರೇ ಬರ್ತಾರೆ, ಒಳ್ಳೇದು ಮಾಡ್ತಾರೆ. ಹೌದು, ಅವರೇ ಬರ್ತಾರೆ. ಮಂಜುನಾಥ್, ನಿವೃತ್ತ ಶಿಕ್ಷಕ ಮತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ.
ಶಾಸಕರ ಬಗ್ಗೆ ಹೇಳುವುದಾದರೆ 20 ವರ್ಷದಿಂದ ಇಲ್ಲಿ BJP ಸರ್ಕಾರ ಇದ್ದು ಅಂಥ ಶಾಸಕರು ಅವರು ಏನು ಕೆಲಸ ಕಾರ್ಯ ಮಾಡಿಲ್ಲ. ಅದನ್ನು 2.5 ವರ್ಷದಲ್ಲಿ ನಮ್ಮ ಜನಪ್ರಿಯ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಅಭಿವೃದ್ಧಿ ಹರಿಕಾರರು ಅಂತ ಹೇಳಿದ್ರೆ ಎಸ್ ಪೊನ್ನಣ್ಣನವರು. ಅವರು ಎಲ್ಲ ಕ್ಷೇತ್ರಕ್ಕೆ ಆದ್ಯತೆ ಕೊಡ್ತಾರೆ. ಶಿಕ್ಷಣಕ್ಕೆ ಕೊಡ್ತಿದ್ದಾರೆ, ಕ್ರೀಡಾ ಕ್ಷೇತ್ರಕ್ಕೆ ಕೊಡ್ತಾರೆ. ಅದರಲ್ಲೂ ಸ್ಪೆಷಲ್ಲಾಗಿ ನಮ್ಮ ಆರೋಗ್ಯದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿ ಕೆಲಸ ಮಾಡ್ತಿದ್ದಾರೆ. ಇತ್ತೀಚೆಗೆ ನಗರದ ವಿಚಾರವನ್ನು ತೆಗೆದುಕೊಂಡರೆ ನಗರದ ಪ್ರತಿಯೊಂದು ಬಡಾವಣೆಯಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾಡಿದ್ದಾರೆ. ಹಳ್ಳಿಗಳಲ್ಲಿ ರಸ್ತೆಗಳು ಮಾಡ್ತಿದ್ದಾರೆ. ಜೊತೆಗೆ ವಿರಾಜಪೇಟೆಯ ಕ್ಷೇತ್ರ ಪೂರ್ತಿ ಹಾಳು ಬಿದ್ದ ರಸ್ತೆಯನ್ನು ಹೊಸ ನೂತನ ಒಂದು ರಸ್ತೆಯಾಗಿ ಮಾರ್ಪಡಿಸ್ತಿದ್ದಾರೆ. ಕೇಂದ್ರದಲ್ಲೂ BJP ಇತ್ತು, ರಾಜ್ಯದಲ್ಲೂ BJP ಇತ್ತು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲದರಲ್ಲೂ BJP ಸರ್ಕಾರ ಇದ್ದು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅಂಥದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವಿರಾಜಪೇಟೆಯ ಜನಪ್ರಿಯ ಶಾಸಕರಾದ ಎಸ್ ಪೊನ್ನಣ್ಣನವರು ಅಭಿವೃದ್ಧಿ ಹರಿಕಾರ ಮತ್ತು ಈಗಾಗಲೇ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಸಿದ್ದರಾಮಯ್ಯವರು ಹೇಳಿದಾಗೆ ಇವರನ್ನು ಒಂದು ಡೈನಮಿಕ್ ಲೀಡರ್ ಮತ್ತು ಏನು ಅಂತ ಹೇಳಿದ್ರೆ ಉತ್ತುಂಗ ಶಿಖರದಲ್ಲಿ ಬೆಳೆಯುವಂಥ ಇಬ್ಬರು ನಾಯಕರು ನಮಗೆ ಕೊಡಗು ಜಿಲ್ಲೆಯಲ್ಲಿ ಸಿಕ್ಕಿದ್ದಾರೆ ಸರ್. ಒಟ್ಟಿನಲ್ಲಿ ಇವರ ಒಂದು ಗುರಿ ಏನು ಅಂತ ಹೇಳಿದ್ರೆ ಲಂಚ ಅಂತ ಹೇಳೋದು ಕಂಡ್ರೆ ಆಗೋದಿಲ್ಲ ಇವರಿಗೆ. ರಸ್ತೆ ಕಾಮಗಾರಿಕೆಗಳು ಪಕ್ಕ ಇರಬೇಕು ಅವರಿಗೆ. ಈ ಕಳಪೆ ಕಾಮಗಾರಿಕೆ ಇದ್ದರೆ ಆ ಕೂಡಲೇ ಅದನ್ನು ಉದ್ಘಾಟನೆ ಸಮೇತ ಮಾಡೋದಿಲ್ಲ. ಈಗಾಗಲೇ ನೀವು ನೋಡಿದ್ದೀರಿ, ನಮ್ಮ ಮಡಿಕೇರಿ ಕ್ಷೇತ್ರ ಶಾಸಕರು ರಸ್ತೆ ಉದ್ಘಾಟನೆ ಬಂದಾಗ ಕಾಮಗಾರಿಕೆ ಸರಿ ಇಲ್ಲ ಅಂತೇಳಿ ಅದನ್ನು ನೆಗ್ಲೆಕ್ಟ್ ಮಾಡಿದ್ರು. ಹಾಗೆ ನಮ್ಮ ಶಾಸಕರು ಇದಕ್ಕೆ ಅವಕಾಶನೇ ಕೊಡೋದಿಲ್ಲ. ದುಡ್ಡು ಏನು ಅವರು ಅಲ್ಲಿ ಬೆಂಗಳೂರಿಗೆ ಹೋಯಿತು ಅಂತ ಹೇಳಿದ್ರೆ ಮುಖ್ಯಮಂತ್ರಿಯಿಂದ ದುಡ್ಡು ಬಂತು ಅಂತ ಅರ್ಥ. ಅಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರೆ, ನೀವೆಲ್ಲ ನೋಡಿದ್ದೀರಿ. ಅದರಿಂದ ಟೋಟಲಿ ಒಂದು ಫೈರ್ ಬ್ರ್ಯಾಂಡ್ ನಾಯಕರು ಅಂತ ಹೇಳಿದ್ರೆ ಎರಡು ಮಾತಿಲ್ಲ. ಇದು ಆಲ್ರೆಡಿ ಅವರ ಚೀಫ್ ಮಿನಿಸ್ಟರ್ ಆ್ಯಂಡ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಗಿವ್ ದ ಟೈಟ್ಲ್ ಆಫ್ ಫೈರ್ ಬ್ರ್ಯಾಂಡ್ ಲೀಡರ್ ಆಫ್ ಎಸ್ ಪೊನ್ನಣ್ಣ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಜೊತೆಗೆ ಈಗ ನೀವೇ ನೋಡ್ತಾ ಇದ್ದೀರಿ, ಅವರ ಮನೆಗೆ ಗಳಿಗೆ ಒಂದು ನಿಮಿಷ ಅವರಿಗೆ ಪುರುಸತ್ತಿಲ್ಲ. ರಾತ್ರಿ 2 ಗಂಟೆಗೂ 12 ಗಂಟೆಗೂ ಅವ್ರು ಅಟೆಂಡ್ ಮಾಡ್ತಾರೆ. ಮತ್ತು ಬಂದವರಿಗೆಲ್ಲ ತಿಂಡಿ ಕಾಫಿಯನ್ನು ಕೊಟ್ಟು ಫಸ್ಟ್ ತಿಂಡಿ ಕಾಫಿಯನ್ನು ಕುಡಿದು ನನ್ನ ಹತ್ರ ನಿಮ್ಮ ಬೇಡಿಕೆಯನ್ನು ಕೇಳಿ ಅದನ್ನು ಆದಷ್ಟು ಮಾಡ್ತಾರೆ. ಆಗ್ತದೆ ಅಂತ ಹೇಳಿದ್ರೆ ಕೆಲಸ ಅದು ಆಗೇ ಆಗ್ತದೆ. ಆಗೋದಿಲ್ಲ ಅಂತ ಹೇಳಿದ್ರೆ ಅವರು ಕಾನೂನು ಮೀರಿ ಮಾಡೋದೇ ಇಲ್ಲ. ಅವರು ಅಷ್ಟು ಒಳ್ಳೆಯ ಶಾಸಕರು ನಮಗೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಎರಡು ಮಾತಿಲ್ಲ ಸರ್. ಅರ್ಜಿ ಸಲ್ಲಿಸಿದ್ದೇವೆ. ಅದನ್ನು ಮಾಡ್ತಾರೆ ಅಂತ ನಮಗೆ ಖಂಡಿತವಾಗಿ ನಂಬಿಕೆ ಇದೆ. ಅವರು ಮಾಡ್ತಾರೆ ಅಂತ ಯೋಚನೆ. ವಿರಾಜಪೇಟೆಯಲ್ಲಿ ಡೆವಲಪ್ಮೆಂಟ್ ಅನ್ನುವಂಥದ್ದು ಹೇಗಿದೆ ಮ್ಯಾಮ್? ಎಲ್ಲ ರೀತಿಯ ರಸ್ತೆ ಆಗಲಿ, ಕುಡಿಯುವ ನೀರಾಗಲಿ, ಸ್ವಚ್ಛತೆ ಆಗಲಿ ಎಲ್ಲ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಎಲ್ಲ ನಡೀತಾ ಇದೆ. ಶಾಸಕರ ಮೇಲೆ ನಂಬಿಕೆ ಇದೆ ನಮಗೆ. ಕಂಪೇರ್ ಮಾಡಿದರೆ ಇವಾಗ ಬೆಟರ್ ಇದೆ. ಎಲ್ಲನೂ ಅವರು ನಾವು ಹೇಳಿದ್ದನ್ನು ಪರಿಗಣಿಸಿ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಓಕೆ ಮ್ಯಾಮ್, ಅಂದರೆ ಅವರು MLA ಆಗೋಂಥ ಮುಂಚಿತವಾಗಿ ಏನೆಲ್ಲ ಸಮಸ್ಯೆಗಳಿದ್ದು ಅದನ್ನೀಗ ಅವರು MLA ಆದ ಒಂದು 3 ಇಯರ್ಸಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ರು ಅದ್ರ ಬಗ್ಗೆ? ಮೇನ್ಲಿ ರೋಡ್ಸ್ ತುಂಬ ಬ್ಯಾಡ್ ಕಂಡೀಷನಲ್ಲಿತ್ತು. ಇವಾಗ ಅಲ್ಲಲ್ಲಿ ಅದನ್ನು ಸರಿಪಡಿಸ್ತಾ ಬರ್ತಾ ಇದ್ದಾರೆ. ನೀರು ಬೇಸಿಗೆಗಾಲದಲ್ಲಿ ನೀರೊಂದು ಕೆಲವೊಂದು ಪ್ರದೇಶದಲ್ಲಿ ಅದರ ಅಭಾವ ಶಾರ್ಟೇಜ್ ಇರುತ್ತೆ. ಸೊ ಅದನ್ನು ಅಲ್ಲಲ್ಲಿಗೆ ಸರಿಯಾಗಿ ನೀರಾವರಿ ಇದನ್ನು ಮಾಡಿ ಪೈಪ್ಲೈನಲ್ಲೆಲ್ಲ ಮಾಡಿ ಸರಿಪಡಿಸ್ತಾ ಇದ್ದಾರೆ ಒಂದೊಂದಾಗಿ. ಮತ್ತು ಇಲ್ಲಿ ಬಂದವರಿಗೆ ಡೆಫಿನೆಟ್ಲಿ ಅವರು ಮಾತಾಡ್ಸೋದೇ ಸ್ಪಂದನೆ ಮಾಡ್ತಾರೆ. ಯಾರನ್ನೇ ಭೇಟಿ ಆಗ್ಲಿಕ್ಕೂ ಬಂದರೂ ಕೂಡ ಬೇಜಾರು ಮಾಡ್ಕೊಳ್ಳೋದಾಗಲಿ ಸ್ಪಂದನೆ ಡೆಫಿನೆಟ್ಲಿ ಮಾಡ್ತಾರೆ. ಅಲ್ಲ ಮ್ಯಾಮ್, ಇನ್ನೂ ಏನೆಲ್ಲ ಆಗಬೇಕು ಕೆಲಸ ಕಾರ್ಯಗಳು ಕ್ಷೇತ್ರದಲ್ಲಿ ಅಂತ ಹೇಳಿ? ಟೂರಿಸಂ ಡೆವಲಪ್ಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಆಗಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಟೂರಿಸಂ ಸ್ಪಾಟ್ಸಲ್ಲಿ ಕೆಲವೊಂದು ಫೆಸಿಲಿಟೀಸ್ ರಿಕ್ವೈರ್ಡ್ ಇದೆ, ಎಸ್ಪೆಷಲಿ ವಿಮೆನ್ನಿಗೆ. ಆ್ಯಂಡ್ ನೀವು ನೋಡೋದಾದರೆ ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ಅದರ ಅಂದರೆ ಬೆಳವಣಿಗೆಗಳು ಆಗ್ತಾ ಇದೆ. ಕಂಪ್ಲೀಟಾಗಿ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಆಗ್ತಾ ಇದೆ. ಗೋಯಿಂಗ್ ಟುವರ್ಡ್ಸ್ ಪ್ರೋಗ್ರೆಸ್.